ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋ ಟ್ರೇಡರ್ಸ್ ಗುರುಕುಲ್ ಸೆಂಟರ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಇವತ್ತು ಒಂದು ದೊಡ್ಡ ಪ್ರಶ್ನೆ, ಮಾರ್ಕೆಟು ಕೆಳಗಡೆ ಬಿದ್ದಾಗ ಡಿಪ್ ಅಂತ ಬೈ ಮಾಡಬೇಕಾ ಅಥವಾ ಇನ್ನೂ ಕ್ರ್ಯಾಶ್ ಬರಬಹುದು ಅಂತ ವೆಯ್ಟ್ ಮಾಡಬೇಕಾ? ಒಂದು ಕಡೆ ಸುದ್ದಿ ನೋಡಿದಾಗ ಮಾರ್ಕೆಟ್ ಆಲ್ರೆಡಿ ಓವರ್ ವ್ಯಾಲ್ಯೂಡ್ ಇದೆ ಅಂತ ಹೇಳ್ತಾರೆ, ಇನ್ನೊಬ್ರು ಕೇಳಿದ್ರೆ ಮಾರ್ಕೆಟ್ ಇನ್ನೂ ಮೇಡೆ ಹೋಗೋ ಸಾಧ್ಯತೆಗಳಿದೆ ಅಂತ ಹೇಳ್ತಾರೆ. ಈ ಮೂಮೆಂಟಲ್ಲಿ ಒಬ್ಬ ರಿಟೇಲರ್ ಅಥವಾ ಒಬ್ಬ ಇನ್ವೆಸ್ಟರ್ ಏನು ಮಾಡಬೇಕು? ಇಂಥ ಒಂದು ಕನ್ಫ್ಯೂಸ್ ಟೈಮಲ್ಲಿ ನಾವು ಕೂಡ ಇಮೋಷ್ನಲ್ ಆಗಿ ಟ್ರೇಡ್ ಮಾಡಿದ್ರೆ ಪ್ರಾಫಿಟಲ್ಲಿ ಹೆಚ್ಚು ಕಮ್ಮಿ ಬರೋ ಸಾಧ್ಯತೆಗಳಿದೆ, ಅದೇ ಥರ ಪ್ಯಾನಿಕ್ ಆಗೋ ಸಾಧ್ಯತೆಗಳು ತುಂಬ ಇದೆ. ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಸಂಪೂರ್ಣವಾಗಿ ಈಗ ಮಾರ್ಕೆಟ್ ಕಂಡೀಷನ್ ಹೇಗಿದೆ, ಬೈ ದ ಡಿಪ್ ಸ್ಟ್ರಾಟಜಿ ಅಂದ್ರೆ ಏನು, ವೇಟ್ ಫಾರ್ ಕ್ರ್ಯಾಶ್ ಸ್ಟ್ರಾಟಜಿ ಅಂದ್ರೆ ಏನು, ರಿಟೇಲ್ ಇನ್ವೆಸ್ಟರ್ ಏನು ಮಾಡಬೇಕು, ಇದೆಲ್ಲಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಕೊನೆ ತನಕ ನೋಡಿ, ಅಂತ್ಯದಲ್ಲಿ ನಿಮಗೂ ಕೂಡ ಒಂದು ಕ್ಲಿಯರ್ ಪ್ಲಾನ್ ಸಿಗುತ್ತೆ. ಸೊ ಬನ್ನಿ, ಇಂದಿನ ಮಾರ್ಕೆಟ್ ಕಂಡೀಷನ್ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ. ಮೊದಲು ಮಾರ್ಕೆಟ್ ಕಂಡೀಷನ್ ನೋಡಿದಾಗ ಈಗ ಮಾರ್ಕೆಟಲ್ಲಿ ನಾವು ಏನನ್ನ ನೋಡ್ಬೋದು? ಇಂಡೆಕ್ಸ್ಗಳು, ಸೆನ್ಸೆಕ್ಸ್, ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎಲ್ಲನೂ ಹೈಯಲ್ಲಿ ಕೂತಿದೆ. ಅದೇ ಥರ ಎಷ್ಟೊಂದು ಸ್ಟಾಕು ಆಲ್ ಟೈಮ್ ಹೈಯಲ್ಲಿ ಕೂತಿದೆ. ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ಗಳು ಆಲ್ರೆಡಿ ಹ್ಯೂಜ್ ರ್ಯಾಲಿ ಕೊಟ್ಟಾಗೋಗಿದೆ. ಮಾರ್ಕೆಟಲ್ಲಿ ಇವತ್ತಿನ ಡೇಟ್ಗೆ ಆಗ್ತಾ ಇರುವಂಥ ಸಮಸ್ಯೆ ಏನು ಅಂತ ಕೇಳಿದರೆ ವೊಲಟೈಲಿಟಿ ಆನ್ ನ್ಯೂಸ್. ಮಾರ್ಕೆಟು ನ್ಯೂಸ್ ಮೇಲೆ ತುಂಬ ಒಂದು ವೊಲಟೈಲಿಟಿನ ಕಾಣಿಸ್ತಾ ಇದೆ. ಅದೇ ಥರ ನೋಡಿದಾಗ ಗ್ಲೋಬಲ್ ಮಾರ್ಕೆಟ್ ನ್ಯೂಸ್ ಕೂಡ ನಮ್ಮ ಮಾರ್ಕೆಟ್ನ ಎಫೆಕ್ಟ್ ಮಾಡ್ತಾ ಇದೆ. ಸೊ ಇದರಿಂದ ನಮ್ಗೆ ಅರ್ಥ ಏನಾಗುತ್ತೆ? ಮಾರ್ಕೆಟ್ ಈಸ್ ನೀದರ್ ಬುಲಿಶ್ ನಾರ್ ಫುಲ್ಲಿ ಬೇರಿಶ್. ಮಾರ್ಕೆಟಲ್ಲಿ ಯಾವುದೇ ಥರದ ಒಂದು ಕಂಪ್ಲೀಟ್ ಪ್ಯೂರ್ ಡೈರೆಕ್ಷನ್ ನಮಗೆ ಕಾಣಿಸ್ತಾ ಇಲ್ಲ. ಈ ಒಂದು ಮೂಮೆಂಟಲ್ಲಿ ನೀವು ಏನು ಮಾಡಬಹುದು? ಸೊ ಇಂಥ ಒಂದು ಮಾರ್ಕೆಟ್ ಕಂಡೀಷನ್ ನಾವು ಏನಂತ ಕರಿತೀವಿ ಅಂತ ಕೇಳಿದ್ರೆ, ಇದು ಒಂದು ರೇಂಜ್ ಬೌಂಡ್ ವೊಲಟೈಲಿಟಿ ಮಾರ್ಕೆಟ್ ಅಂತ. ಸೊ ಇದನ್ನ ನಾವು ಸಿಂಪಲ್ ಆಗಿ ಏನಂತ ಕರಿತೀವಿ ಅಂತ ಕೇಳಿದ್ರೆ ರೇಂಜ್ ಬೌಂಡ್ ವೊಲಟೈಲ್ ಮಾರ್ಕೆಟ್ ಅಂತ. ಸೊ ಇಂತಹ ಮಾರ್ಕೆಟ್ನಲ್ಲಿ ಯಾವುದೇ ಥರ ಬೈಯಿಂಗ್ನ ಮಾಡಬಾರ್ದು. ಸೊ ಇಂತಹ ಮಾರ್ಕೆಟಲ್ಲಿ ಯಾವುದೇ ಥರ ಬ್ಲೈಂಡ್ ಐ ಬೈಯಿಂಗ್ನ ಮಾಡಬಾರ್ದು. ಅದೇ ಥರ ಕ್ಯಾಶಲ್ಲಿ ಕೂತಿರಬೇಕು ಅಂತ ಕೇಳಿದ್ರೆ, ಸೊ ಇವಾಗ ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಇದೆ ಅಂತ ತಿಳ್ಕೊಳೋಣ. ಯಾವುದೋ ಒಂದು ಸ್ಟಾಕ್ ನಿಮಗೆ ಒಂದು ಒಳ್ಳೆ ರ್ಯಾಲಿ ಕೊಡೋ ಸಾಧ್ಯತೆಗಳಿದೆ, ತುಂಬ ಕೆಳಗಡೆ ಬಿದ್ದಿದೆ ಅಂತ ಅನಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವತ್ತಿನ ಡೇಟ್ಗೆ IT ಸೆಕ್ಟರ್ನ ತೊಗೋಬೋದು. ಒಂದು ಒಳ್ಳೆ ವ್ಯಾಲ್ಯೂಷನಲ್ಲಿ ಕಾಣಿಸ್ತಾ ಇದೆ. ಇವಾಗ TCS ನೋಡಿದ್ರೆ 2600 ರೂಪಾಯಿಗೆ ಬಂದುಬಿಟ್ಟಿದೆ. ಇನ್ಫೋಸಿಸ್ ನೋಡಿದ್ರೆ 1200 ರೂಪಾಯಿ, 1300 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದೆ. ಈ ಮೂಮೆಂಟಲ್ಲಿ ನಾನು ತೊಗೋಬೋದಲ್ವಾ ಅಂತ ಅನ್ಸಿರೋದು ನಿಮಗೂ. ಸೊ ಇಂಥ ಮೂಮೆಂಟಲ್ಲಿ ತುಂಬ ಜನ ಮಿಸ್ಟೇಕ್ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಸಂಪೂರ್ಣವಾಗಿ 1 ಲಕ್ಷನ ಒಂದೇ ಸತಿ ಇನ್ವೆಸ್ಟ್ ಮಾಡ್ಬಿಡ್ತಾರೆ. ಅಲ್ಲಿ ನಿಮಗೆ ಡೇಂಜರ್ ಇದೆ. ಯಾವತ್ತೂ ಅಷ್ಟೇ, ಯಾವ ಮಾರ್ಕೆಟಲ್ಲಿ ರೇಂಜ್ ಬೌಂಡ್ ಅಥವಾ ವೊಲಟೈಲಿಟಿ ಇದೆ ಅಂತಹ ಮಾರ್ಕೆಟಲ್ಲಿ ನಾವು ಕಮ್ಮಿ ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಬೇಕು. ಕ್ಯಾಶಲ್ಲಿ ಕೂತ್ಕೊಂಡಿರಬೇಕು, ಅಂದರೆ ಲೆಡ್ಜರ್ ಬ್ಯಾಲೆನ್ಸ್ ಇಟ್ಕೊಂಡಿರಬೇಕು. ಅಕಸ್ಮಾತ್ ಮಾರ್ಕೆಟ್ ಇನ್ನೂ ಕೆಳಗಡೆ ಬಿದ್ದರೆ ಆವ್ರೇಜಿಂಗ್ ಮಾಡೋದಕ್ಕೆ. ಸೊ ಇದನ್ನು ನಾವು ರೇಂಜ್ ಬೌಂಡ್ ಹಾಗೂ ವೊಲಟೈಲ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ಬನ್ನಿ, ಹಾಗಾದರೆ ನಾವು ಬೈ ದ ಡಿಪ್ ಅಂದರೆ ಏನು ಅಂತ ನೋಡಿ ತಿಳ್ಕೊಳ್ಳೋಣ. ಬೈ ದ ಡಿಪ್ ಅಂದರೆ ಏನು? ಮಾರ್ಕೆಟ್ ಕೆಳಗಡೆ ಬಿದ್ದಾಗ ಒಳ್ಳೆ ಕಂಪನಿಯ ಶೇರ್ ಬೆಲೆ ಕಮ್ಮಿಗೆ ಸಿಗ್ತಾ ಇದ್ರೆ ಅಂಥ ಒಂದು ಸ್ಟಾಕ್ನ ನಾವು ಖರೀದಿ ಮಾಡೋದಕ್ಕೆ ಒಂದು ಒಳ್ಳೆ ಸಮಯ ಅಂತ ಹೇಳುವುದೇ ಬೈ ದ ಡಿಪ್. ಅಂದರೆ ಇವತ್ತಿನ ಡೇಟ್ಗೆ ಒಂದು ಸಿಂಪಲ್ ಉದಾಹರಣೆ ಕೊಡೋದಾದರೆ, ಇಟ್ ಈಸ್ ಜಸ್ಟ್ ಫಾರ್ ಎಜುಕೇಷನಲ್ ಪರ್ಪಸ್. ಸೊ ರಿಲಯನ್ಸ್ ಅನ್ನೋ ಸ್ಟಾಕು 1400ರಿಂದ 1900 ಮಧ್ಯೆ ಟ್ರೇಡ್ ಆಗ್ತಾ ಇದೆ. ಯಾವುದೋ ಸರ್ಟನ್ ಮಾರ್ಕೆಟ್ ಕಂಡೀಷನ್ನಿಂದ ಈ ಸ್ಟಾಕು 1000 ರೂಪಾಯಿಗೆ ಬಂದು ಬಿದ್ದಿದೆ ಅಂತ ಕೇಳಿದ್ರೆ, ಇಂಥ ಒಂದು ಮೂಮೆಂಟಲ್ಲಿ ಯಾರು ರಿಲಯನ್ಸ್ನ ಬೈ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ರಿಲಯನ್ಸ್ ಮೇಲೆ ಬುಲಿಶ್ ಆಗ್ತಾರೆ, ಯಾಕಂದರೆ 1000 ರೂಪಾಯಿಗೆ ಸಿಗ್ತಾ ಇದೆ. ಇಂಥ ಒಂದು ಮೇಜರ್ ಸ್ಟಾಕ್ ನಮ್ಮ ನಿಫ್ಟಿ 50 ಅನ್ನೋ ಇಂಡೆಕ್ಸಲ್ಲಿ ಪ್ರೈಮರಿ ಸ್ಟಾಕ್ ಮೊದಲನೇ ಸ್ಟಾಕ್ ಬಂದು ರಿಲಯನ್ಸ್ ಇಂಡಸ್ಟ್ರಿ. ಈ ಒಂದು ವ್ಯಾಲ್ಯೂಷನ್ ಸಿಕ್ಕಿದ್ರೆ ಇದನ್ನು ನಾವು ಬೈ ದ ಡಿಪ್ ಅಂತ ಕರಿತೀವಿ. ಆದರೆ ಪ್ರತಿಯೊಬ್ಬರಿಗೂ ಒಂದು ಪ್ರಶ್ನೆ ಅಂತೂ ಕೊರಿತಾ ಇರುತ್ತೆ, ಅಂದರೆ ಪ್ರತಿಯೊಂದು ಡಿಪ್ನು ಬೈ ಮಾಡಬೇಕಾ ಅಂತ. ಖಂಡಿತವಾಗ್ಲೂ ಇಲ್ಲ. ಈ ಬೈ ದ ಡಿಪ್ಪಲ್ಲಿ 3 ಕಂಡೀಷನ್ಸ್ ಇರುತ್ತೆ. ಈ 3 ಕಂಡೀಷನ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ ನೋಡಿ ತಿಳ್ಕೊಳೋಣ. ಸೊ ಈ 3 ಕಂಡೀಷನಲ್ಲಿ ಮೊದಲನೇ ಕಂಡೀಷನ್ ಏನು ಅಂತ ಕೇಳಿದ್ರೆ, ಸ್ಟಾಕು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು ಅಂತ ಕೇಳಿದ್ರೆ PE ರೇಷಿಯೋ, PB ರೇಷಿಯೋ, ಅದೇ ಥರ ROE, ROCE ಇದನ್ನೆಲ್ಲ ಚೆಕ್ ಮಾಡಬೇಕು. ಸೊ ಯಾವ ಒಂದು ಸ್ಟಾಕಿಗೆ PE ರೇಷಿಯೋ 20ರಿಂದ 25 ಒಳಗಡೆ ಇರುತ್ತೆ ಅಂಥ ಒಂದು ಸ್ಟಾಕ್ ವೆರಿ ಗುಡ್ ಆಪರ್ಚುನಿಟಿ ಟು ಬೈ. ಅದೇ ಥರ PB ರೇಷಿಯೋ ಅಂದರೆ ಪ್ರೈಸ್ ಟು ಬುಕ್ ವ್ಯಾಲ್ಯೂ
5ಗಿಂತ ಕೆಳಗಡೆ ಇರುವಂಥ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದ್ರಲ್ಲಿ ಬುದ್ಧಿವಂತಿಕೆ ಕಾಣುತ್ತೆ. ಇಂಥ ಒಂದು ಮೈನ್ಯೂಟ್ ಡೀಟೇಲ್ಸ್ನ ನೀವು ಕೂಡ ಕಲ್ತ್ಕೋಬೇಕು ಅಂದರೆ ಖಂಡಿತವಾಗ್ಲೂ ನಮ್ಮ ಟ್ರೇಡರ್ಸ್ ಗುರುಕುಲ್ ಸೆಂಟರ್ಗೆ ರೀಚ್ ಔಟ್ ಆಗ್ಬೋದು. ನಾವು ನಿಮಗೆ ಸಂಪೂರ್ಣವಾಗಿ ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಕಿಂದ ಅಡ್ವಾನ್ಸ್ ತನಕನೂ ಹೇಳ್ಕೊಡ್ತೀವಿ. ಇದೇ ಥರ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ಹಲವಾರು ಪ್ಯಾರಾಮೀಟರ್ಗಳನ್ನ ಅರ್ಥ ಮಾಡ್ಕೋಬೇಕು. ಸೊ ಅದನ್ನು ಚೆಕ್ ಮಾಡಾದ ನಂತರ ನೆಕ್ಸ್ಟ್ ಸ್ಟೆಪ್ ಏನು ಬರುತ್ತೆ ಅಂತ ಕೇಳಿದ್ರೆ, ಡಿಪ್ ನ್ಯೂಸ್ ಬೇಸ್ಡ್ ಆಗಿರಬೇಕು. ಅಂದರೆ ಯಾವುದೋ ಒಂದು ಸರ್ಟನ್ ನ್ಯೂಸಿಂದ ಸ್ಟಾಕ್ ಬಿದ್ದಿದೆ ಅಷ್ಟೇ, ಆದರೆ ಕಂಪನಿ ಲಾಸ್ ಮಾಡ್ತಾ ಇದೆ ಅಂತ ಸ್ಟಾಕ್ ಬಿದ್ದಿರಬಾರ್ದು. ಅಂಥ ಒಂದು ಸ್ಟಾಕ್ನ ನಾವು ಹುಡುಕಬೇಕು. ಇದು ನಮ್ಮ 2ನೇ ಪ್ಯಾರಾಮೀಟರ್. ಸೊ 3ನೇ ಪ್ಯಾರಾಮೀಟರ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಕೇಳಿದ್ರೆ, ಸ್ಟಾಕ್ ಬಂದು ಅದರ ಸಪೋರ್ಟ್ ಲೆವೆಲ್ ಹತ್ರ ಕೂತಿರಬೇಕು. ಇವಾಗ ಸಪೋರ್ಟ್ ರೆಸಿಸ್ಟೆನ್ಸ್ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ಸಪೋರ್ಟ್ ಅಂದರೆ ಲಾಸ್ಟ್ ಟೈಮ್ ಎಲ್ಲಿಂದ ಒಂದು ಸಪೋರ್ಟ್ ತೊಗೊಂಡು ಅಲ್ಲಿಂದ ಸ್ಟಾಕ್ ಮೇಡೋಗಿರುತ್ತಲ್ಲ, ಅಂಥ ಒಂದು ಸಪೋರ್ಟ್ ಝೋನಲ್ಲಿ ಇರಬೇಕು ಆ ಸ್ಟಾಕ್. ಆವಾಗ ಇನ್ವೆಸ್ಟ್ ಮಾಡೋದಕ್ಕೆ ಒಂದು ವೆರಿ ಗುಡ್ ಆಪರ್ಚುನಿಟಿ ಅಂತ. ಸೊ ಅಂತ ಒಂದು ಸ್ಟಾಕ್ಗೆ ಒಂದು ಒಳ್ಳೆ ಇನ್ವೆಸ್ಟಿಂಗ್ ಆಪರ್ಚುನಿಟಿ ಕಾಣಿಸ್ತಾ ಇದೆ ಅಂತ ಅರ್ಥ. ಸೊ ಇದನ್ನ ಒಂದು ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ. ಸೊ ಯಾವುದೋ ಒಂದು ಒಳ್ಳೆ ಕಂಪನಿ 10% ಬಿದ್ದಿದೆ ಡ್ಯೂ ಟು ಮಾರ್ಕೆಟ್ ಫಿಯರ್. ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಬೀಳ್ತಾ ಇತ್ತು, ಅದೇ ತರ ಈ ಸ್ಟಾಕ್ ಕೂಡ ಬಿತ್ಕೊಂಡ್ ಬಂದಿದೆ. ಸೊ ಇಂಥ ಒಂದು ಸ್ಟಾಕ್ನ ನಾವು ಬೈ ದ ಡಿಪ್ ಸ್ಟಾಕ್ ಅಂತ ಕರಿತೀವಿ. ಯಾಕಂದ್ರೆ ತುಂಬಾ ಒಳ್ಳೆ ಸ್ಟಾಕ್, ಮಾರ್ಕೆಟ್ ಬೀಳ್ತಾ ಇದೆ ಅಂತ ಕಾರಣಕ್ಕೆ ಮಾತ್ರ ಸ್ಟಾಕ್ ಬಿದ್ದಿದೆ, ಆದರೆ ಅದಕ್ಕೆ ಆದ ಏನೂ ಒಂದು ಬ್ಯಾಡ್ ನ್ಯೂಸ್ ಇಲ್ಲ, ಕಂಪನಿ ಪ್ರಾಫಿಟ್ ಅಲ್ಲೇ ಇರುತ್ತೆ. ಅಂತ ಒಂದು ಸ್ಟಾಕ್ನ ಹುಡುಕ್ಬೇಕು. ಆದರೆ ಯಾವ ಒಂದು ಕಂಪನಿ ಸ್ಟಾಕು 40% ಆಲ್ರೆಡಿ ಕೆಳಗಡೆ ಬಿದ್ದೋಗಿದೆ, ಯಾವ ಒಂದು ಕಂಪನಿ ಆಲ್ರೆಡಿ 40% ಬಿದ್ದೋಗಿದೆ, ಅದು ಖಂಡಿತವಾಗ್ಲೂ ಡಿಪ್ ಅಲ್ಲ, ಇಟ್ ಈಸ್ ಅ ಫಾಲಿಂಗ್ ನೈಫ್ ಅಂತ ಕೇಳಿದ್ರೆ ಆಲ್ರೆಡಿ ಕಂಪನಿ ಲಾಸ್ ಅಲ್ಲಿದೆ, ಅದಕ್ಕೆ ಆ ಸ್ಟಾಕ್ ಬೀಳ್ತಾ ಇದೆ. ಅಂತ ಒಂದು ಸ್ಟಾಕ್ ಅಲ್ಲಿ ತುಂಬಾ ಜನ ಬೈದ ಡಿಪ್ ಮಾಡಕ್ ಹೋಗ್ತೀರಾ, ಅಲ್ಲಿ ನೀವು ಲಾಸ್ ಮಾಡ್ಕೋತೀರಾ. ಸೊ ಅದಕ್ಕೋಸ್ಕರ ನಾವು ಏನು ಬೆಸ್ಟ್ ಸಜೆಸ್ಟ್ ಮಾಡ್ತೀವಿ ಅಂದ್ರೆ, ನೀವು ETF, ನಿಫ್ಟಿ ಬೀಸ್ ಇಂಥದ್ರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಅದೇ ತರ ನೀವು ಸ್ಟಾಕ್ ಸ್ಪೆಸಿಫಿಕ್ ಆಗಿ ಇನ್ವೆಸ್ಟ್ ಮಾಡಬೇಕು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಫಂಡಮೆಂಟಲಿ ಒಳ್ಳೆ ಸ್ಟಾಕ್ ನ ಹುಡುಕ್ಬೇಕು. ಅದೇ ತರ ಹಲವಾರು ಪ್ಯಾರಾಮೀಟರ್ಗಳಿರುತ್ತೆ, ಅದನ್ನೆಲ್ಲಾನು ಹುಡುಕ್ಬೇಕಾಗುತ್ತೆ. ನೆಕ್ಸ್ಟ್ ಯಾವ ಒಂದು ಕಂಪನಿ ಲಾಸ್ ಮಾಡ್ತಾ ಇದೆ ಅಂತ ಒಂದು ಕಂಪನಿಯಲ್ಲಿ ನೀವು ಕೂಡ ಇನ್ವೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಲಾಸ್ ಮಾಡ್ಕೊಳೋದು ಸಹಜ. ಸೊ ಅದಕ್ಕೆ ತುಂಬಾ ಜನ ಲಾಸ್ ಮಾಡ್ಕೊಂತ ಇದ್ದೀರಾ. ಸೊ ಈ ಒಂದು ಲಾಸ್ ನ ಉಳಿಸೋದಕ್ಕೋಸ್ಕರ ಈ ಒಂದು ವಿಡಿಯೋನ ನಾವು ಮಾಡ್ತಾ ಇದೀವಿ. ಸೊ ಇಂಥ ಒಂದು ಸ್ಟಾಕ್, ಸೊ ಯಾವ ಒಂದು ಕಂಪನಿ 40% ಬಿದ್ದಿದೆ, ಸೊ ಇದನ್ನ ನಾವೇನಾದ್ರೂ ಹಿಡಿದ್ರೆ ಖಂಡಿತವಾಗ್ಲೂ ನಮ್ಮ ಆಸ್ತಿ ಕರಗೋದು ಖಚಿತ. ಸೊ ಇಂಥ ಒಂದು ಸ್ಟಾಕಿನ ನಾವು ದೂರ ಇರಬೇಕು. ಸೊ ಅದೇ ತರ ಬನ್ನಿ ಮಾರ್ಕೆಟ್ ಕ್ರ್ಯಾಶ್ ಸ್ಟ್ರಾಟಜಿನ ನೋಡಿ ತಿಳ್ಕೊಳ್ಳೋಣ. ಕೆಲವರು ಹೇಳ್ತಾರೆ ಮಾರ್ಕೆಟ್ ಕ್ರ್ಯಾಶ್ ಆಗಲಿ ತಡೀರಿ, ಅವಾಗ ನಾನು ಕಂಪ್ಲೀಟ್ ಆಗಿ ಇನ್ವೆಸ್ಟ್ ಮಾಡ್ತೀನಿ ಅಂತ. ಸೊ ಆದ್ರೆ ಪ್ರಾಬ್ಲಮ್ ಏನು, ಮಾರ್ಕೆಟ್ ಯಾವಾಗ ಕ್ರ್ಯಾಶ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ, ಅದು ಅಸಾಧ್ಯ. ಯಾರು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಯಾರು ಅನಲೈಸು ಮಾಡೋಕ್ಕಾಗಲ್ಲ. ಸೊ ಅಂಥ ಒಂದು ಸಿಚುವೇಶನ್ ಬಂದಾಗ ನೀವು ಫುಲ್ಲಿ ಅವಾಗ ಮಾತ್ರ ಇನ್ವೆಸ್ಟ್ ಮಾಡ್ತೀನಿ ಅನ್ನೋದು ಒಂದು ಮೂರ್ಖತನ ಅಂತಾನೆ ಹೇಳ್ಬೋದು. 2020 ಕ್ರ್ಯಾಶ್ನ ಒಂದು ಉದಾಹರಣೆ ಆಗಿ ತಿಳ್ಕೊಂಡ್ರೆ, ಎಲ್ಲರೂ ಬೈ ಮಾಡಬೇಕಿತ್ತು, ಆದರೆ ಕೆಲವು ಜನ ಮಾತ್ರ ಬೈ ಮಾಡಿದ್ದು. ತುಂಬಾ ಹೆಚ್ಚಿನ ಜನ ಇಲ್ಲಿ ಎದುರ್ಕೊಂಡು ಇನ್ವೆಸ್ಟೇ ಮಾಡಲಿಲ್ಲ. ಸೊ ಮಾರ್ಕೆಟ್ ಕ್ರ್ಯಾಶ್ ಸಮಯದಲ್ಲಿ ನೆಗೆಟಿವ್ ನ್ಯೂಸ್ ಬರ್ಬೋದು, ಸೋಷಿಯಲ್ ಮೀಡಿಯಾ ಪ್ಯಾನಿಕ್ ಇರ್ಬೋದು, ನಿಮ್ಮ ಪೋರ್ಟ್ಫೋಲಿಯೋ ರೆಡ್ ಅಲ್ಲಿ ಇರ್ಬೋದು, ಅದೇ ತರ ನಿಮ್ಮ ಮೈಂಡ್ ಸೆಟ್ ವೀಕ್ ಆಗಿರ್ಬೋದು. ಆದರೆ ಇಲ್ಲಿ ಮೇಜರ್ ಬೇಕಾಗಿರೋದು ನಿಮ್ಮ ಮೆಂಟಲ್ ಸ್ಟ್ರೆಂತ್. ನೀವು ಮಾರ್ಕೆಟ್ ಕ್ರ್ಯಾಶ್ ಆದಾಗ ಧೈರ್ಯವಾಗಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಲಾಭ ಮಾಡೋದಕ್ಕೆ ಸಾಧ್ಯತೆ ಇರುತ್ತದೆ. ಸೊ ಇವಾಗ 2020 ಕ್ರ್ಯಾಶ್ ನೋಡಿದಾಗ ಆ ಒಂದು ಮೂಮೆಂಟಲ್ಲಿ ಯಾರು ಅವರ ಮೆಂಟಲ್ ಸ್ಟ್ರೆಂತಿಂದ ಇನ್ವೆಸ್ಟ್ ಮಾಡಿರ್ತಾರೆ ಖಂಡಿತವಾಗ್ಲೂ ಅವರು ಒಂದು ಔಟ್ಸ್ಟ್ಯಾಂಡಿಂಗ್ ರಿಟರ್ನ್ ನೋಡ್ತಾ ಇರ್ತಾರೆ. ಯಾಕಂದರೆ ಟಾಟಾ ಮೋಟರ್ಸ್ ಅನ್ನೋ ಸ್ಟಾಕ್ ಅವತ್ತು 50 ರೂಪಾಯಿ ಇತ್ತು, ಇವತ್ತು 1300 ರೂಪಾಯಿ ತನಕ ಹೈ ಮಾಡಿದೆ ಅಂತ ಎಲ್ಲ ಕಡೆ ಪ್ರತಿಯೊಬ್ಬರು ಕೇಳಿರ್ತೀರ. ಸೊ ಅದೇ ಥರ ಒಂದು ಒಲೆಕ್ಟ್ರಾ ಗ್ರೀನ್ ಟೆಕ್ ಅನ್ನೋ ಕಂಪನಿ ಆಲ್ಮೋಸ್ಟ್ 200 ರೂಪಾಯಿ 100 ರೂಪಾಯಲ್ಲಿತ್ತು, ಇವತ್ತಿನ ಡೇಟಿಗೆ 1800 ರೂಪಾಯಿ 2000 ತನಕ ಹೋಗಿದೆ ಅಂತ ಕೇಳಿರ್ತೀರ. ಇನ್ನೂ ಹಲವಾರು ಸ್ಟಾಕ್ಗಳು ಅವತ್ತಿನ ಡೇಟಿಗೆ ಬಾಟಮಲ್ಲಿತ್ತು, ಪ್ರತಿಯೊಂದು ಸ್ಟಾಕು ಅಷ್ಟೇ ಪಾತಾಳದಲ್ಲಿತ್ತು. ಅಂಥ ಒಂದು ಮೂಮೆಂಟಲ್ಲಿ ಇನ್ವೆಸ್ಟ್ ಮಾಡೋದಲ್ಲಿ ನನ್ನ ಪ್ರಕಾರ ಒಂದು ಬ್ರಿಲಿಯನ್ಸ್ ಇದೆ, ಇಂಟೆಲಿಜೆನ್ಸ್ ಇದೆ. ಇಂಥ ಮೂಮೆಂಟಲ್ಲಿ ಯಾರು ಇನ್ವೆಸ್ಟ್ ಮಾಡ್ತಾರೆ ಅವರು ದುಡ್ಡು ಮಾಡ್ಬೋದು, ಆದರೆ ಕೆಳಗಡೆ ಬಂದಾಗಲೇ ಇನ್ವೆಸ್ಟ್ ಮಾಡ್ತೀನಿ ಅಂತ ಕೂರೋದಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ. ಇಟ್ ಈಸ್ ಇಂಪಾಸಿಬಲ್. ಇಂಥ ಒಂದು ಮೂಮೆಂಟಲ್ಲಿ ಪ್ರತಿಯೊಂದು ಹಂತಕ್ಕೂ ಇನ್ವೆಸ್ಟ್ ಮಾಡ್ಕೊಂಡು ಬರ್ತಾ ಇರಬೇಕು. ಈ ಒಂದು ನಿಮ್ಮ ಪೋರ್ಟ್ಫೋಲಿಯೋ ರೆಡ್ಡಲ್ಲಿ ಇರ್ಬೋದು, ನೀವು ಸೋಷಿಯಲ್ ಮೀಡಿಯಾನ ನೋಡಿ ನೀವು ಪ್ಯಾನಿಕ್ ಆಗಿರ್ಬೋದು, ನಿಮ್ಮ ಮೆಂಟಲ್ ಪೀಸೇ ಹಾಳಾಗಿರ್ಬೋದು. ಸೊ ಆದರೆ ಒಂದೇ ನಂಬಿಕೆ ಇರೋದು, ಸೊ ಮಾರ್ಕೆಟ್ ಯಾವತ್ತಿದ್ರೂ ಅಷ್ಟೇ, ಎಷ್ಟೇ ಕೆಳಗಡೆ ಬಿದ್ದರೂ ಮೇಲ್ಗಡೆ ಹೋಗೇ ಹೋಗುತ್ತೆ. ಈ ಒಂದು ಗಾದೆ ಪ್ರತಿಯೊಬ್ಬರು ಮೈಂಡಲ್ಲೂ ಇರಬೇಕು. ಸೊ ಇದು ಒಂದು ಹಿಂದಿಯಲ್ಲಿ ಒಬ್ರು ಹೇಳಿದ್ದಾರೆ, ಒಬ್ರು ಫೇಮಸ್ ವ್ಯಕ್ತಿನೇ, ಮಾರ್ಕೆಟ್ ಜಾಯಗಾತೋ ಊಪರ್ ಹಿ. ಸೊ ಒಬ್ಬ ಮನುಷ್ಯ ಭೂಮಿ ಮೇಲೆ ಬರ್ತಾನೆ, ಅವನು ಇಲ್ಲಿ ಟೆಂಪರರಿ ಆಗಿ ಇಲ್ಲಿ ಜೀವನ ಮಾಡ್ತಿರ್ತಾನೆ, ಕೊನೆಗೆ ಏನಾಗುತ್ತೆ ಅವನು ಮೇಲ್ಗಡೆನೇ ಹೋಗ್ತಾನೆ. ಅದೇ ಥರ ಸ್ಟಾಕ್ ಮಾರ್ಕೆಟು ಅಷ್ಟೇ, ಬರುತ್ತೆ ಬೀಳುತ್ತೆ, ಇದೆಲ್ಲ ಸಾಮಾನ್ಯವಾದಿದ್ದು, ಆದರೆ ಅದು ಹೋಗೋದು ಖಂಡಿತವಾಗ್ಲೂ ಮೇಲ್ಗಡೆನೆ. ಸೊ ಇದಕ್ಕೆ ನೀವು ಯಾವಾಗ ಬೇಕಾದ್ರೂ ನೋಡ್ಬೋದು, ಮಾರ್ಕೆಟಲ್ಲಿ
ಒಂದು ಟೆಂಪರರಿ ಕ್ರ್ಯಾಶ್ ಅಥವಾ ಒಂದು ಟೆಂಪರರಿ ಮೂಮೆಂಟಮ್ ಫಾರ್ ದಿ ಬೇರಿ ಸೈಡ್ ಇರ್ಬೋದು, ಆದರೆ ಲಾಂಗ್ ರನ್ನಲ್ಲಿ ಮಾರ್ಕೆಟ್ ಹ್ಯಾಸ್ ಆಲ್ವೇಸ್ ಬೀನ್ ಇನ್ ಬುಲಿಶ್. ಮಾರ್ಕೆಟ್ ಯಾವತ್ತಿದ್ರೂ ಮೇಲೇನೆ ಹೋಗುತ್ತೆ. ಸೊ ಈ ಒಂದು ಮೂಮೆಂಟಮ್ ಅಲ್ಲಿ ನಾವು ಕೂಡ ಹೋದರೆ ಖಂಡಿತವಾಗ್ಲೂ ದುಡ್ಡು ಮಾಡ್ಬೋದು. ಸೊ ಹಾಗಾಗಿ ಕ್ರ್ಯಾಶ್ಗೆ ವೆಯ್ಟ್ ಮಾಡೋದು ಒಂದು ಸ್ಟ್ರಾಟಜಿ ಅಲ್ಲ, ಅದು ಒಂದು ಹೋಪ್ ಮಾತ್ರ. ಸೊ ಬನ್ನಿ, ನಾನು ನಿಮಗೆ ನನ್ನ ಫೇಮಸ್ ಒಂದು ಸ್ಮಾರ್ಟ್ ಸ್ಟ್ರಾಟಜಿನ ಹೇಳ್ಕೊಡ್ತೀನಿ. ಈ ಒಂದು ಸ್ಟ್ರಾಟಜಿನ ನಾನು ಹಲವಾರು ವರ್ಷದಿಂದನೂ ಉಪಯೋಗಿಸ್ತಾ ಇದ್ದೀನಿ, ನೀವು ಕೂಡ ಉಪಯೋಗಿಸಿ ಅಂತಾನೆ ನಾನು ಬಯಸ್ತೀನಿ. ಸೊ ಈ ಬೆಸ್ಟ್ ಸ್ಟ್ರಾಟಜಿ ಯಾವುದು? ಸೊ ನೀವು ನಿಮ್ಮ SIP ಜರ್ನಿನ ಇನ್ನೂ ಶುರು ಮಾಡಿಲ್ಲ ಅಂದರೆ ನಿಮ್ಮ SIP ಜರ್ನಿನ ಸ್ಟಾರ್ಟ್ ಮಾಡಿ. ನಿಮ್ಮ SIP ಜರ್ನಿನೂ ಈ ಒಂದು ಮಾರ್ಕೆಟ್ ಕ್ರ್ಯಾಶ್ ಆಗಿರಲಿ, ಮಾರ್ಕೆಟ್ ಬುಲಿಶ್ ಆಗಿರಲಿ, ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಬನ್ನಿ. ಯಾವುದೇ ಕಾರಣಕ್ಕೂ ನಿಲ್ಸಕ್ಕೆ ಬರಬೇಡಿ. ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇದೆ ಅಂತ ಕೇಳಿದ್ರೆ ನಿಮ್ಮ SIPನ ನೀವು ಇನ್ನೂ ಜಾಸ್ತಿ ಮಾಡ್ಕೊಂಡು ಬನ್ನಿ, ಸ್ಟೆಪ್ ಅಪ್ ಮಾಡ್ಕೊಳ್ಳಿ. ಇದೇ ಥರ ನೀವು ದುಡ್ಡನ್ನ ಜಾಸ್ತಿ ದುಡಿಬೋದು, ಅದೇ ಥರ ಎಕ್ಸ್ಪೆಕ್ಟೆಡ್ ರಿಟರ್ನ್ ಕೂಡ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ನಿಮ್ಮ ಕ್ಯಾಶ್ ರಿಸರ್ವ್ನ ನೀವು ಡಿಮ್ಯಾಟ್ ಅಕೌಂಟಲ್ಲಿ ಇಟ್ಕೊಳ್ಳಿ. ಸುಮ್ಮನೆ ನನಗೆ ಈ ಸ್ಟಾಕ್ ಚೆನ್ನಾಗಿ ಅನಿಸ್ತದೆ, ಈ ಸ್ಟಾಕ್ ಚೆನ್ನಾಗಿ ಅನಿಸ್ತಾ ಇದೆ ಅಂತ ಮಾರ್ಕೆಟ್ ಬೀಳಬೇಕಾದ್ರೆ ಅಂದಾಜನ್ನಾಗಿ ಇನ್ವೆಸ್ಟ್ ಮಾಡಬೇಡಿ. ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಏನು ಅಂತ ಕೇಳಿದ್ರೆ, ಡಿಪ್ ಬಂದಾಗ ಪಾರ್ಷಲ್ ಬೈಯಿಂಗ್ ಮಾಡಿ. ಇದಕ್ಕೆ ಒಂದು ಸಿಂಪಲ್ ಆದ ಉದಾಹರಣೆ ಕೊಡ್ತೀನಿ ನೋಡಿ. ನೀವು ಕೂಡ 1 ಲಕ್ಷ ನೀವು, ಸೊ ಇವಾಗ ತಿಳ್ಕೊಳ್ಳೋಣ, ನೀವು 1 ಲಕ್ಷ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀರಾ. ಸೊ ಪ್ರತಿ ಒಂದು ಹಂತದಲ್ಲೂ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಕೇಳಿದರೆ ಫಸ್ಟ್ 25,000 ರೂಪಾಯಿನ ಮಾತ್ರ ಆ ಒಂದು ಸ್ಟಾಕಿಗೆ ಅಥವಾ ಆ ಒಂದು ETF ಗೆ ಇನ್ವೆಸ್ಟ್ ಮಾಡಿ. ಅದಾದಮೇಲೆ ಒಂದು ಡಿಪ್ ಬರೋ ತನಕ ಕಾಯಿರಿ. ಆ ಡಿಪ್ ಬಂದರೆ ಅಲ್ಲಿ ಇನ್ನೊಂದು 25,000 ರೂಪಾಯಿನ ಹೂಡಿಕೆ ಮಾಡಿ. ಅಂದರೆ ಇದುವರೆಗೂ ನೀವು 50,000 ರೂಪಾಯಿ ಹೂಡಿಕೆ ಮಾಡಿದ್ದೀರಾ, ಇನ್ನೂ 50,000 ರೂಪಾಯಿನ ನೀವು ಕ್ಯಾಶ್ ಕಾಂಪೊನೆಂಟ್ ಆಗಿ ನಿಮ್ಮ ಟ್ರೇಡಿಂಗ್ ಬ್ಯಾಲೆನ್ಸಲ್ಲಿ ಉಳಿಸ್ಕೊಂಡಿದ್ದೀರಾ. ಸೊ ನೆಕ್ಸ್ಟ್ ಮಾರ್ಕೆಟಲ್ಲಿ ಒಂದು ತುಂಬ ದೊಡ್ಡ ಡಿಪ್ ಬರುತ್ತಲ್ಲ, ಮಾರ್ಕೆಟ್ ಸುಮ್ಮನೆ ಬೀಳ್ತಾ ಇರುತ್ತಲ್ಲ, ಆ ಒಂದು ಲಾಸ್ಟ್ ಮೂಮೆಂಟಲ್ಲಿ ನೀವು ಇನ್ನೊಂದು 25% ಅಂದರೆ ಇನ್ನೊಂದು 25,000 ರೂಪಾಯಿನ ಇನ್ವೆಸ್ಟ್ ಮಾಡಬೇಕು. ಅಂದರೆ ಟೋಟಲ್ ಇವಾಗ ನೀವು 75,000 ರೂಪಾಯಿನ ಇನ್ವೆಸ್ಟ್ ಮಾಡಿದ್ದೀರಾ, ಅದಾದ ನಂತರ ಇನ್ನೂ 25,000 ರೂಪಾಯಿ ನಿಮ್ಮ ಹತ್ರ ಕ್ಯಾಶ್ ಇದೆ. ಸೊ ಅಕಸ್ಮಾತ್ ವರ್ಸ್ಟ್ ಸಿಚುವೇಶನ್ ಬಂತು, ಮಾರ್ಕೆಟ್ ಇನ್ನೂ ಪಾತಾಳಕ್ಕೆ ಬಿದ್ದೋಗ್ತಾ ಇದೆ, ಮಾರ್ಕೆಟಲ್ಲಿ ಕ್ರ್ಯಾಶ್ ಆಗ್ತಾ ಇದೆ ಅಂತ ಅಂದಾಗ ಇನ್ನೊಂದು 25,000 ರೂಪಾಯಿನ ಅಲ್ಲಿ ಇನ್ವೆಸ್ಟ್ ಮಾಡಿ. ಸೊ ಇಂಥ ಒಂದು ವ್ಯಕ್ತಿನ, ಇಂಥ ಒಂದು ಬೈಯಿಂಗ್ನ ನಾವು ಏನಂತ ಕರಿತೀವಿ ಅಂತ ಕೇಳಿದ್ರೆ ಸ್ಟ್ಯಾಗರ್ಡ್ ಬೈಯಿಂಗ್ ಅಂತ ಕರಿತೀವಿ. ಅಂದರೆ ಪ್ರತಿ ಒಂದು ಹಂತದಲ್ಲೂ ಇನ್ವೆಸ್ಟ್ ಮಾಡ್ಕೊಂಬರೋರು ನಾವು ಸ್ಟ್ಯಾಗರ್ಡ್ ಬೈಯಿಂಗ್ ಅಂತ ಕರಿತೀವಿ. ಸೊ ಇದರಿಂದ ನಿಮಗೇನು ಉಪಯೋಗಗಳಾಗುತ್ತೆ ಅಂತ ಕೇಳಿದ್ರೆ, ನಿಮ್ಮ ಪ್ರೈಸ್, ಆವ್ರೇಜ್ ಪ್ರೈಸ್ ಅಂತ ಏನಂತ ಕರಿತೀವಿ ಅದು ಕಮ್ಮಿ ಆಗುತ್ತೆ, ನಿಮ್ಮ ರಿಸ್ಕ್ ಕಂಟ್ರೋಲ್ ಆಗುತ್ತೆ, ನಿಮ್ಮ ಫಿಯರ್ ಕಮ್ಮಿ ಆಗುತ್ತೆ, ನಿಮ್ಮ ಗ್ರೀಡ್ ಕೂಡ ಕಮ್ಮಿ ಆಗುತ್ತೆ. ಮಾರ್ಕೆಟಲ್ಲಿ ಇವತ್ತು 1 ಲಕ್ಷ ಹಾಕಿ ನಾಳೆ ಬೆಳಗ್ಗೆನೇ 1 ಲಕ್ಷ ಎತ್ತಬೇಕು ಅನ್ನೋ ಉದ್ದೇಶದಲ್ಲಿರೋರು ಖಂಡಿತವಾಗ್ಲೂ ಈ ವಿಡಿಯೋನ ನೋಡಿ ಎಚ್ಚೆತ್ಕೊಳ್ಳಿ. ಇಲ್ಲಿ ಅಷ್ಟು ಈಸಿಯಾಗಿ ದುಡ್ಡು ದುಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಈ ಈಸಿಯಾಗಿ ದುಡ್ಡು ದುಡಿಯೋ ಒಂದು ಮೈಂಡ್ ಸೆಟ್ನ ತೆಗೆದುಬಿಡಿ. ಸೊ ನೀವು ವಿಸಿಟ್ ಮಾಡಬೇಕಾಗಿರೋದು ಟ್ರೇಡರ್ಸ್ ಗುರುಕುಲ್ ಸೆಂಟರ್ಗೆ. ನಿಮಗೆ ಸಂಪೂರ್ಣವಾಗಿ ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬೇಸಿಕ್ಕಿಂದ ಅಡ್ವಾನ್ಸ್ ತನಕನೂ ಒಂದು ನಾಲೆಡ್ಜ್, ಫಿನಾನ್ಷಿಯಲ್ ನಾಲೆಡ್ಜ್ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಕೇವಲ ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಇದನ್ನು ನೀವು ಕೂಡ ಉಪಯೋಗಿಸ್ಕೊಂಡು ನೀವು ಮಾರ್ಕೆಟನ್ನು ನೋಡುವ ದೃಷ್ಟಿಕೋನನೇ ಬದಲಾಯಿಸಿ. ಸೊ ನೀವು ಲಾಭ ಮಾಡಬೇಕು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಅಕಾಡೆಮಿನ ವಿಸಿಟ್ ಮಾಡಿ. ಸೊ ಬನ್ನಿ ನೋಡಿ ತಿಳ್ಕೊಳ್ಳೋಣ, ರಿಟೇಲ್ ಇನ್ವೆಸ್ಟರ್ಗಳು ಮಾಡುವ 3 ಕಾಮನ್ ಮಿಸ್ಟೇಕ್ಗಳು ಯಾವುದು ಅಂತ. ಅವ್ರಿಗೆ ಮೊದಲನೇ ಮಿಸ್ಟೇಕ್, ತುಂಬ ದೊಡ್ಡ ಮಿಸ್ಟೇಕ್ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ನ್ಯೂಸಲ್ಲಿ ನೋಡಿ ಬೈ ಸೆಲ್ ಮಾಡಿಬಿಡ್ತಾರೆ. ಸೊ ನ್ಯೂಸಲ್ಲಿ ನೋಡಿದ್ರೆ ಸರ್ ಈ ಸ್ಟಾಕ್ನ ಬೈ ಹೇಳ್ತಾ ಇದ್ದಾರೆ, ಸೊ ಅಂಥ ದೊಡ್ಡ ಅನಲಿಸ್ಟ್ಗಳೇ ಹೇಳ್ತಾ ಇದ್ದಾರೆ, ಅಂಥ ಒಂದು ಸ್ಟಾಕ್ನ ನಾನು ಖರೀದಿ ಮಾಡಿಬಿಟ್ಟಿದ್ದೀನಿ ಸರ್ ಅಂತಾರೆ. ಅವ್ರು ತೊಗೊಂಡಿದ್ದ ದಿನನೇ ಸ್ಟಾಕು ಒಂದು 20-30 ಪಾಯಿಂಟ್ ಬಿದ್ದೋಗ್ಬಿಡುತ್ತೆ. ಅದಕ್ಕೆ ಮೇಜರ್ ಏನು ಕಾರಣ ಅಂತ ಕೇಳಿದ್ರೆ, ನ್ಯೂಸಲ್ಲಿ ಬರೋದನ್ನೆಲ್ಲ ನೋಡ್ಕೊಂಡು ನೀವು ಇನ್ವೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಆಲ್ರೆಡಿ ನೋನ್ ಇನ್ಫಾರ್ಮೇಷನ್. ಸೊ ಇವತ್ತು ಆಲ್ರೆಡಿ ಮಾರ್ಕೆಟಿಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ನು ನ್ಯೂಸಲ್ಲಿ ಬರುತ್ತೆ. ಸೊ ಈ ನ್ಯೂಸಲ್ಲಿ ಆಲ್ರೆಡಿ ಆ ಸ್ಟಾಕ್ ಮೇಡೆ ಹೋಗಾದ್ಮೇಲೆ ನಿಮಗೆ ತೋರಿಸ್ತಾರೆ, ತೊಗೊಳ್ಳಿ ಸರ್ ಅಂತ ನಿಮ್ಗೆ ಆಸೆ ಬರೆಸ್ತಾರೆ. ಇಂಥ ಒಂದು ಮೂಮೆಂಟಲ್ಲಿ ನೀವು ಕೂಡ ಅಲ್ಲಿ ನೋಡ್ಕೊಂಡು ಬೈ ಮಾಡಿದ್ರೆ ಸೊ ನೀವು ಲಾಸ್ ಮಾಡ್ಕೊಳೋದಂತೂ ಖಂಡಿತ. ಸೊ ಇಂಥ ಒಂದರಿಂದ ನೀವು ದೂರ ಇರಬೇಕು. ನೆಕ್ಸ್ಟ್ ಮೇಜರ್ ಪಾಯಿಂಟ್ ಏನು, ಸೊ ಟೆಲಿಗ್ರಾಮಲ್ಲಿ ಟಿಪ್ಸ್ ಆ್ಯಂಡ್ ಕಾಲ್ಸ್ನ ತೊಗೊತಾರೆ. ಟೆಲಿಗ್ರಾಮಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ನಿಮಗೆ ಈ ಒಂದು ಸ್ಟಾಕ್ XYZ ಸ್ಟಾಕ್ನ ತೊಗೊಳಕ್ಕೆ ಹೇಳ್ದೆ, ಸರ್ ನಾನು ಈ ಸ್ಟಾಕ್ನ ತೊಗೊಂಡ್ಬಿಟ್ಟಿದ್ದೀನಿ ಅಂತಾರೆ. ಇದು ಸ್ಟಾಕ್ ಮಾರ್ಕೆಟಲ್ಲಿ ಯಾವತ್ತೂ ಅಷ್ಟೇ ನಿಮ್ಮ ತಲೆಯಿಂದ ನೀವು ನಿಮ್ಮ ಒಂದು ಬುದ್ಧಿನ ಉಪಯೋಗಿಸಿ ನೀವು ಲಾಭ ಮಾಡಬೇಕು ಹೊರತು ಜನರು ಏನೋ ಹೇಳಿದ್ರು ಅಂತ ಮಾಡಿದ್ರೆ ಖಂಡಿತವಾಗ್ಲೂ ಲಾಸ್ ಮಾಡ್ಕೊಳೋದು ಖಂಡಿತ. ನೆಕ್ಸ್ಟ್ ತುಂಬ ಒಂದು ದೊಡ್ಡ ಮಿಸ್ಟೇಕ್ ಏನು ಅಂತ ಕೇಳಿದ್ರೆ, ಕಂಪ್ಲೀಟ್ ನಿಮ್ಮ ದುಡ್ಡನ್ನ ಒಂದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 10 ಲಕ್ಷ ಇದೆ ಅಂತ ಕೇಳಿದ್ರೆ 10 ಲಕ್ಷನ ತೆಗೆದುಬಿಟ್ಟು ಒಂದೇ ಸ್ಟಾಕಲ್ಲಿ ಹಾಕ್ಬಿಡ್ತಾರೆ. ಸೊ ಅದು ಒಂದು ದೊಡ್ಡ ಮಿಸ್ಟೇಕ್. ಪ್ರತಿಯೊಬ್ಬರೂ ಈ ಒಂದು ಲೈನ್ನ ಕೇಳಿರ್ತೀರ, ಮಾರ್ಕೆಟ್ ಈಸ್ ಅ ಟ್ರಾನ್ಸ್ಫರ್ ಮಿಷಿನ್ ಅಂತ. ಅಂದರೆ ಮಾರ್ಕೆಟು ಇಂಪೇಷಂಟಿಂದ ಪೇಷಂಟ್ಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡುತ್ತೆ ಅಂತ ಒಂದು ತುಂಬ ದೊಡ್ಡ ವ್ಯಕ್ತಿ ಹೇಳಿದರು.
ಸೊ ಇದು ಖಂಡಿತವಾಗ್ಲೂ ನಿಜ ಕೂಡ. ಸೊ ಇಲ್ಲಿ ಯಾರು ಪೇಷನ್ಸಿಂದ ಇರ್ತಾರೆ ಅವರು ಖಂಡಿತವಾಗ್ಲೂ ದುಡ್ಡನ್ನ ದುಡಿಬೋದು. ಸೊ ನೀವು ಕೂಡ ಮಾರ್ಕೆಟಲ್ಲಿ ಪೇಷನ್ಸಿಂದ ಇದ್ದರೆ ಮಾರ್ಕೆಟೇ ನಿಮಗೆ ಪೇ ಮಾಡುತ್ತೆ ನಿಮ್ಮ ಪೇಷನ್ಸ್ಗೆ. ಹಾಗಾದರೆ ಆನ್ಸರ್ ಏನು? ಬೈ ದ ಡಿಪ್, ವೆಯ್ಟ್ ಫಾರ್ ದಿ ಕ್ರ್ಯಾಶ್. ಸೊ ಹಾಗಾದರೆ ಈ ವಿಡಿಯೋನ ನೋಡಿದವರು ಸಂಪೂರ್ಣವಾಗಿ ಇವಾಗ ನಿಮ್ಮ ಉತ್ತರ ಏನು? ನೀವು ಡಿಪ್ನ ಬೈ ಮಾಡಬೇಕಾ ಅಥವಾ ಮಾರ್ಕೆಟ್ ಕ್ರ್ಯಾಶ್ ಆಗೋ ತನಕ ವೆಯ್ಟ್ ಮಾಡಬೇಕಾ ಅಥವಾ ಎರಡನ್ನೂ ವಿತ್ ಪ್ಲ್ಯಾನ್ ಮಾಡಬೇಕಾ? ನೀವು ಕೂಡ ನಿಮ್ಮ SIP ಜರ್ನಿನ ಕಂಟಿನ್ಯೂ ಮಾಡಿ, ನಿಮ್ಮ ಕ್ವಾಲಿಟಿ ಸ್ಟಾಕ್ಸ್ ಮೇಲೆ ಫೋಕಸ್ ಮಾಡಿ. ಸೊ ಪಾರ್ಷಿಯಲ್ ಡಿಪ್ ಬೈಯಿಂಗ್ನ ಕಂಟಿನ್ಯೂ ಮಾಡಿ, ನಿಮ್ಮ ಕ್ಯಾಶ್ನ ರೆಡಿ ಇಟ್ಕೊಳ್ಳಿ, ನಿಮ್ಮ ಇಮೋಷನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಸೊ ಇದೆಲ್ಲನೂ ಮಾಡಿದ್ರೆ ಖಂಡಿತವಾಗ್ಲೂ ಮಾರ್ಕೆಟ್ ನಿಮಗೆ ಫ್ರೆಂಡ್ ಆಗಿರುತ್ತೆ, ನಿಮ್ಮ ಎನಿಮಿ ಅಂತೂ ಆಗಲ್ಲ. ನಿಮಗೆ ನಿಮ್ಮ ಒಂದು ಫ್ರೆಂಡು ಎಷ್ಟು ನಿಮಗೆ ಹೆಲ್ಪ್ ಮಾಡ್ತಾನೆ ಅದೇ ಥರ ಸೊ ಮಾರ್ಕೆಟು ಕೂಡ ನಿಮ್ಗೆ ಅದೇ ಥರ ನಿಮಗೆ ದುಡಿಯೋದಕ್ಕೆ ಒಂದು ಸಹಾಯನ ಮಾಡೇ ಮಾಡುತ್ತೆ. ಮಾರ್ಕೆಟ್ ನಿಮಗೆ ಡಿಸಿಪ್ಲಿನ್ನ ಕಳಿಸಿದ್ರೆ ಖಂಡಿತವಾಗ್ಲೂ ಗಿಫ್ಟ್ ಕೂಡ ಕೊಟ್ಟೇ ಕೊಡುತ್ತೆ. ಆ ಗಿಫ್ಟೇ ನಮ್ಮ ಪ್ರಾಫಿಟ್. ಸೊ ನಿಮಗೂ ಕೂಡ ಈ ವಿಡಿಯೋನ ನೋಡಾದ್ಮೇಲೆ ನಿಮಗೂ ಕೂಡ ಮಾರ್ಕೆಟಿನ ಮೇಲೆ ಒಂದು ರಿಯಾಲಿಟಿ ಗೊತ್ತಾಗಿರುತ್ತೆ. ಸೊ ಇವಾಗ ನೀವು ಕೂಡ ನಮಗೆ ನಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೀವು ಕೂಡ ಡಿಪ್ಪಲ್ಲಿ ಬೈ ಮಾಡ್ತೀರಾ ಅಥವಾ ಮಾರ್ಕೆಟ್ ಕ್ರ್ಯಾಶ್ ಆಗೋ ತನಕ ಕಾಯ್ತೀರಾ? ಸೊ ಇದನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಅನಿಸಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದೇ ಥರ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋಲಿ ನಾನು ನಿಮಗೆ ವಾಪಸ್ ಸಿಗ್ತೀನಿ. ಧನ್ಯವಾದಗಳು. ನಮ್ಮ ಕೋರ್ಸಸ್ ಬಂದು ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ಬೇಸಿಕ್ ಕೋರ್ಸ್ ಬಂದು ಲೆವೆಲ್ 1 ಕೋರ್ಸ್ ನಿಮಗೆ 20 ಡೇಸ್ ಕ್ಲಾಸ್ ಇರುತ್ತೆ. ಫ್ರೈಡೆಯಿಂದ ಸ್ಟಾರ್ಟ್ ಆಗುತ್ತೆ. ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಕ್ಲಾಸ್ ಇರುತ್ತೆ. ಮಂಡೇ, ಟ್ಯೂಸ್ಡೇ ರಿವಿಷನ್ ಇರುತ್ತೆ. 15 ಡೇಸ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಇರುತ್ತೆ. ಸೊ ಈ ಕೋರ್ಸ್ನಲ್ಲಿ ನೀವು ಸ್ಟಾಕ್ ಸೆಲೆಕ್ಷನ್, IPO, ಫಂಡಮೆಂಟಲ್ ಟೆಕ್ನಿಕಲ್ ಅನಾಲಿಸಿಸ್, ಚಾರ್ಟ್ ಪ್ಯಾಟರ್ನ್ಸ್, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇನ್ ಡೀಟೇಲಾಗಿ ಕಲ್ತ್ಕೊತೀರಾ. ಅದ್ರ ಜೊತೆಗೆ ವೇರಿಯಸ್ ಸ್ಟ್ರಾಟಜೀಸ್ ಕೂಡ ನಾವು ಹೇಳ್ಕೊಡ್ತೀವಿ. ಸೊ ಈ ಕೋರ್ಸಿಗೆ ನಾವು ಜಸ್ಟ್ 4500 ಚಾರ್ಜ್ ಮಾಡ್ತಾ ಇದ್ದೀವಿ. ಲೆವೆಲ್ 2 ಅಂದರೆ ಇನ್ನು ಅಡ್ವಾನ್ಸ್ಡ್ ಕೋರ್ಸ್. ಇದರಲ್ಲಿ ನಿಮಗೆ ಅಡ್ವಾನ್ಸ್ ಸ್ಟ್ರಾಟಜೀಸ್, ಥಿಯರೀಸ್, ಅಡ್ಜಸ್ಟ್ಮೆಂಟ್ಸ್, ಚಾರ್ಟ್ ಪ್ಯಾಟರ್ನ್ಸ್, ನೋ ಲಾಸ್ ಸ್ಟ್ರಾಟಜಿ, ಎಕ್ಸ್ಪೈರಿ ಡೇ ಸ್ಟ್ರಾಟಜಿ ವಿತ್ ಕಮಾಡಿಟೀಸ್, ಹಾಗೂ ಹೊಸದಾಗಿ ನಾವು ಕುಬೇರ ಕೂಡ ಇದರಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಸೊ ಇದು 1 ಮಂತ್ ಕೋರ್ಸ್ ಇರುತ್ತೆ. ದಿನ ಬಿಟ್ಟು ದಿನ ಕ್ಲಾಸ್ ಇರುತ್ತೆ. ಕ್ರಿಪ್ಟೋ ಬಂದು ನಾವು ವರ್ಕ್ಶಾಪ್ಸ್ ಮಾಡ್ತೀವಿ. ಸೊ ನಿಮಗೆ ಫರ್ದರ್ ಡೀಟೇಲ್ಸ್ ಬೇಕು ಅಂದರೆ ನೀವು ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು.